ದೇಶದ ಭವಿಷ್ಯವನ್ನ ಬದಲಿಸೋ 3 ದಿನಗಳ ವಿಶೇಷ ಸಂಸತ್ ಅಧಿವೇಶನ. 3 ಸಾಂವಿಧಾನಿಕ ಮಸೂದೆಗಳನ್ನ ಕೇಂದ್ರ ಸರ್ಕಾರ ಮಂಡನೆ ಮಾಡಿದೆ. ದೇಶದ ಭವಿಷ್ಯವನ್ನ ಬದಲಿಸುವ 3 ದಿನಗಳ ಐತಿಹಾಸಿಕ ಸಂಸತ್ತಿನ ಅಧಿವೇಶನ ಶುರುವಾಗಿದೆ. 3 ಬಿಲ್ಗಳ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ. ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿಗಾಗಿ ಮಸೂದೆ ಜಾರಿಯಾಗಲಿದೆ. ಇವತ್ತು 3 ಬಿಲ್ಗಳ ಬಗ್ಗೆ ಚರ್ಚೆಯಾಯಿತು. 543 ಲೋಕಸಭಾ ಕ್ಷೇತ್ರಗಳನ್ನ 850 ಕ್ಷೇತ್ರಗಳಿಗೆ ಹೆಚ್ಚಿಸುವಂತಹ ವಿಧೇಯಕ ಮಂಡನೆಯಾಗಿದೆ. ಮಹಿಳೆಯರಿಗೆ 33% ಮೀಸಲು ನೀಡುವಂತ ನಾರಿ ಶಕ್ತಿ ವಂದನ್ ಕಾನೂನು. 3 ದಿನಗಳ ಐತಿಹಾಸಿಕ ಸಂಸತ್ ಅಧಿವೇಶನ. ಐನೂರ 43 ಲೋಕಸಭಾ ಕ್ಷೇತ್ರಗಳನ್ನ 850 ಕ್ಷೇತ್ರಗಳಿಗೆ ಹೆಚ್ಚಿಸುವಂತಹ ವಿಧೇಯಕ ಮಂಡನೆ. ಒಟ್ಟು 850 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ 881 ಸ್ಥಾನ ಮೀಸಲಿಡುವಂತಹ ಮಸೂದೆ. ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 19ರಿಂದ 35ಕ್ಕೆ ಏರಿಕೆಯಾಗಿದೆ. ಮೋದಿ ಸರ್ಕಾರದ ಕ್ಷೇತ್ರ ಪುನರ್ ವಿಂಗಡಣೆಗೆ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಮಹಿಳಾ ಮೀಸಲು ಹೆಸರಲ್ಲಿ ಬೇಕಾಬಿಟ್ಟಿ ಕ್ಷೇತ್ರವನ್ನ ವಿಂಗಡಣೆ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ವಿಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಈ ಮಸೂದೆಗೆ. ಮುಸ್ಲಿಂ ಮಹಿಳೆಯರಿಗೆ ಒಳ ಮೀಸಲಾತಿಗೆ ಅಖಿಲೇಶ್ ಪಕ್ಷ ಒತ್ತಾಯ ಮಾಡಿದೆ. ಅದಕ್ಕೆ ಅಮಿತ್ ಶಾ ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. 3 ದಿನಗಳ ವಿಶೇಷ ಅಧಿವೇಶನ, 3 ಮಸೂದೆಗಳ ಬಗ್ಗೆ ಸಮಗ್ರ ಚರ್ಚೆ ಆಗುತ್ತೆ. ಮಹಿಳಾ ಮೀಸಲು ಕಾನೂನಿಗೆ ರಾಜಕೀಯ ಬಣ್ಣ ಕೊಡೋದು ಬೇಡ, ಮಹಿಳಾ ಮೀಸಲು ಕಾನೂನು ಜಾರಿಯ ಕ್ರೆಡಿಟ್ ನಮಗೆ ಬೇಡ ಅಂತ ಮೋದಿ ಹೇಳಿದ್ದಾರೆ. ವಿಪಕ್ಷಗಳು ಈಗ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕ್ಷೇತ್ರ ಪುನರ್ ವಿಂಗಡಣೆಯ ಬಗ್ಗೆ. ಮಹಿಳಾ ಮೀಸಲು ಅಂತ ಕ್ಷೇತ್ರ ಪುನರ್ ವಿಂಗಡಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಸರಿಯಲ್ಲ ಅಂತ ವಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ಐತಿಹಾಸಿಕ ಸಂಸತ್ತಿನ ಅಧಿವೇಶನ ಇದೆ. ಈ 3 ದಿನಗಳ ಅಧಿವೇಶನದಲ್ಲಿ 3 ಮಸೂದೆಗಳ ಬಗ್ಗೆ ಸಮಗ್ರ ಚರ್ಚೆ ಆಗುತ್ತೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಮಸೂದೆ, ಮಹಿಳಾ ಮೀಸಲಾತಿ ಮಸೂದೆ, 3ನೇಯದು ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ವಿಧೇಯಕ. ಸಾವಿರದ 1971ರ ಜನಗಣತಿಯನ್ನ ಆಧರಿಸಿ 543 ಲೋಕಸಭಾ ಕ್ಷೇತ್ರಗಳನ್ನ ನಿಗದಿ ಮಾಡಲಾಗಿತ್ತು 1976ರಲ್ಲಿ. 2001ರ ಜನಗಣತಿ ಆಧರಿಸಿ 2002ರಲ್ಲಿ ಕ್ಷೇತ್ರಗಳ ವ್ಯಾಪ್ತಿ ಮರು ಹಂಚಿಕೆ ಮಾಡಲಾಗಿತ್ತು. ಇದೀಗ 50 ವರ್ಷಗಳ ಬಳಿಕ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ವಿಪಕ್ಷಗಳ ವಿರೋಧ ಇದಕ್ಕಿದೆ. 2011ರ ಜನಗಣತಿ ಆಧರಿಸಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡ್ತಾ ಇರೋದನ್ನು ಕೂಡ ವಿಪಕ್ಷಗಳು ಪಾಯಿಂಟ್ ಮಾಡ್ತಾ ಇದೆ. 543 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕಾನೂನು ಜಾರಿಯಾದ್ರೆ 580ಕ್ಕೆ ಏರಿಕೆ ಆಗುತ್ತೆ. ಮಹಿಳಾ ಮೀಸಲಾತಿ ಕಾನೂನಿಗೆ ನಮ್ಮ ಆಕ್ಷೇಪ ಇಲ್ಲ, ಆದರೆ ಕ್ಷೇತ್ರ ಪುನರ್ ವಿಂಗಡಣೆಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ ವಿಪಕ್ಷ. ಲೋಕಸಭಾ ಸದಸ್ಯರ ಸಂಖ್ಯೆ 850ಕ್ಕೆ ಏರಿಕೆ ಆಗುತ್ತೆ. 2029ರ ಚುನಾವಣೆಯಲ್ಲಿ
33% ಮೀಸಲಾತಿ ಸಿಗತ್ತೆ ಮಹಿಳೆಯರಿಗೆ. ಮಹಿಳಾ ಮೀಸಲು 880 ಕ್ಷೇತ್ರಗಳಿರುತ್ತೆ. ಹಾಲಿ ಇರುವಂತಹ 543 ಲೋಕಸಭೆ ಕ್ಷೇತ್ರಗಳು 850ಕ್ಕೆ ಏರಿಕೆಯಾಗತ್ತೆ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ. ಈಗಿರುವಂತಹ 543 लोकसभा क्षेत्रಗಳು. आदरणीय अध्यक्ष जी, राष्ट्र के जीवन में कुछ महत्वपूर्ण पल आते हैं और उस समय की समाज की मनस्थिति और नेतृत्व की क्षमता उस पल को कैप्चर करके एक राष्ट्र की अमानत बना देती है. मैं समझता हूं कि भारत के संसदीय लोकतंत्र के इतिहास में ये वैसे ही पल है. आवश्यकता तो ये थी कि 25-30 साल पहले जब से विचार सामने आया, आवश्यकता महसूस हुई और मैंने प्रारंभ में कहा है कि हम सब भाग्यवान हैं कि हमें ऐसे महत्वपूर्ण और देश की आधी आबादी को इस राष्ट्र निर्माण की नीति निर्धारण प्रक्रिया में हिस्सेदार बनाने का सौभाग्य मिल रहा है. ये हम लोगों के लिए सौभाग्य है और मैं चाहता हूं कि मेरे सभी माननीय सांसद, मैं इधर उधर की आज बात करना नहीं चाहता हूं, हम सभी सांसद इस महत्वपूर्ण अवसर को जाने. हम इस भ्रम में न रहे कि हम देश की नारी शक्ति को हम कुछ दे रहे हैं. जी नहीं, उसका हक है और हमने कई दशकों से उसको रोका हुआ है. आज उसका प्रायश्चित करके हमें उस पाप में से मुक्ति पाने का यह अवसर है. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.